ಹಲೋ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಕೈ ವತಿಯಿಂದ BSc ನರ್ಸಿಂಗ್, ಅದರ್ ಸೈನ್ಸ್, BPT ನಮ್ಮ ಅಭ್ಯರ್ಥಿಗಳಿಗೆ ಗುಡ್ ನ್ಯೂಸ್ ಏನಂತಂದರೆ, ಎರಡನೇ ಸುತ್ತಿನ ಕೌನ್ಸಿಲಿಂಗ್ ಪ್ರಕ್ರಿಯೆಯನ್ನು ಆರಂಭ ಮಾಡ್ತಾ ಇದ್ದಾರೆ ಕೆಇದವರು. ಇಲ್ಲಿ ನೋಡ್ತಾ ಇದ್ದೀರಿ. ಸೊ ಇದು ಇವಾಗ ಬಂದಿರುವಂಥದ್ದು ಏನಂದರೆ, ಎರಡನೇ ಸುತ್ತಿನ ತಾತ್ಕಾಲಿಕ ಸೀಟ್ ಮೆಟ್ರಿಕ್ಸ್ ರಿಲೀಸ್ ಮಾಡ್ತಾ ಇದ್ದಾರೆ. ಸೀಟ್ ಮೆಟ್ರಿಕ್ಸ್ ಏನಪ್ಪ ಅಂದರೆ, ಈಗ ಫಸ್ಟ್ ರೌಂಡಲ್ಲಿ ಎಲ್ಲ ಅಡ್ಮಿಷನ್ ಆದಮೇಲೆ ಯಾವ ಕಾಲೇಜುಗಳಲ್ಲಿ ಎಷ್ಟು ಸೀಟ್ ಉಳಿದಿದ್ದಾವೆ ಅಂತ ಹೇಳುವಂಥ ಸೀಟ್ ಮೆಟ್ರಿಕ್ಸ್ ಇದು ಅಪ್ಡೇಟ್ ಆಗ್ತಾ ಇದೆ ಇವಾಗ. ಸೊ ಏನಾಗುತ್ತೆ ಅಂದರೆ, ಸೀಟ್ ಮೆಟ್ರಿಕ್ಸ್ ಬಂದ ತಕ್ಷಣ ಏನಾಗುತ್ತೆ ಅಂದರೆ, ಇನ್ಮೇಲಿಂದ ನಿಮಗೆ ಎರಡನೇ ಸುತ್ತಿನ ಕೌನ್ಸಿಲಿಂಗ್ ಪ್ರಕ್ರಿಯೆ ಆರಂಭ ಆದಂಗೆ. ಓಕೆ, ಸೊ ಇಲ್ಲಿ ನೋಡ್ತಾ ಇದ್ದೀರಿ, ಒಂದಷ್ಟುಗಳನ್ನು ಅಪ್ಡೇಟ್ ಮಾಡ್ತಾ ಇದ್ದಾರೆ. ಸ್ಪೆಷಲಿ EHS, BSc EHS ಅಪ್ಡೇಟ್ ಆಗಿದೆ, ಹೌದಾ. ಆಮೇಲೆ ನರ್ಸಿಂಗ್ ಕೂಡ ಅಪ್ಡೇಟ್ ಮಾಡ್ತಾ ಇದ್ದಾರೆ. ಓಕೆ, ನರ್ಸಿಂಗ್ ಕೂಡ ಅಪ್ಡೇಟ್ ಆಗಿದೆ. ಅದಾದಮೇಲೆ ನೆಕ್ಸ್ಟ್ ಏನಪ್ಪ ಅಂದರೆ, ಇಲ್ಲಿ ನಮ್ಮ B.Pharm, ಓಕೆ, ಅದ್ರ ಜೊತೆಗೆ ಇಲ್ಲಿ BPT ಎಲ್ಲ ಕೂಡ ಅಪ್ಡೇಟ್ ಆಗಿದೆ. ಸೊ ಇಲ್ಲಿ ಕ್ಲಿಕ್ ಮಾಡಿಕೊಂಡು ಯಾವ ಕಾಲೇಜುಗಳಲ್ಲಿ ಎಷ್ಟು ಸೀಟ್ ಇದೆ, ಉದಾಹರಣೆಗೆ ಈಗ ನೀವು ಚಾಯ್ಸ್ 2 ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟಿದ್ದೀರಾ. ಚಾಯ್ಸ್ 2ದಲ್ಲಿ 10ನೇ ಕಾಲೇಜ್ ನಿಮಗೆ ಸೆಲೆಕ್ಟ್ ಮಾಡ್ಕೊಂಡು ಸೀಟ್ ಸಿಕ್ಕಿದೆ. ಮೇಲ್ಭಾಗದಲ್ಲಿ ಇರುವಂಥ ಕಾಲೇಜುಗಳಲ್ಲಿ ಎಲ್ಲಿ ಸೀಟ್ ಇದಾವೋ ಇಲ್ಲೋ, ಓಕೆ, ಅಲ್ಲಿ 0 ಇತ್ತು ತಿಳ್ಕೊಂಬಿಡ್ರಿ, ಅದೊಂದು ಕಾಲೇಜ್ ಹೋಯ್ತು ನಿಮಗೆ. ಯಾಕಂದರೆ ಅಲ್ಲಿ ಮೇಲ್ಭಾಗದಲ್ಲಿರುವಂಥ ಎಷ್ಟು ಕಾಲೇಜುಗಳಲ್ಲಿ ಎಷ್ಟು ಸೀಟ್ಗಳಿದ್ದಾವೆ ಅಂತ ನಿಮ್ಗೆ ಗೊತ್ತಾಗಬೇಕಂದ್ರೆ ಈ ಒಂದು ಸೀಟ್ ಮ್ಯಾಟ್ರಿಕ್ಸ್ ನೋಡಬೇಕಾಗತ್ತೆ. ಇದನ್ನು ನೋಡಿಕೊಂಡು ಮೇಲ್ಗಡೆ ಮಾಡಬೇಕಾಗುತ್ತೆ ನಿಮಗೆ, ಅಂದರೆ ರೀಅರೇಂಜ್ಮೆಂಟ್ ಮಾಡಬೇಕಾಗುತ್ತೆ.